ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗ್ಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಈ ಪೋಷಕಾಂಶಗಳು ನಿಮ್ಮ ಆಹಾರದಲ್ಲಿ ಇಲ್ಲದೇ ಇದ್ದರೆ ಥೈರಾಯ್ಡನ್ನು ಸಂಪೂರ್ಣವಾಗಿ ಹತೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಥೈರಾಯ್ಡ್ ಅನೇಕರನ್ನ ಕಾಡ್ತಾ ಇದೆ, ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೇವೆ. ಈ ಒಂದು ಥೈರಾಯ್ಡ್ ಸಮಸ್ಯೆ 100ರಲ್ಲಿ 20, 30, 40% ಜನರನ್ನೇ ಕಾಡ್ತಾ ಇದೆ ಅಂತ ಹೇಳ್ಬೋದು. ಲೇಡೀಸಲ್ಲಿ ತುಂಬ ಕಂಡುಬರ್ತಾ ಇದೆ. ಈ ಥೈರಾಯ್ಡ್ಗೆ ಸರಿಯಾದ ನ್ಯೂಟ್ರಿಷನ್ ಅಂದರೆ ಪೋಷಕಾಂಶಗಳನ್ನು ಕೊಡೋದ್ರಿಂದ ಖಂಡಿತವಾಗಿ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಹತೋಟಿ ತರಲಿಕ್ಕೆ ಸಾಧ್ಯ. ನಿಧಾನವಾಗಿ ನಿಮ್ಮ ಮೆಡಿಸಿನ್ ಡೋಸೇಜನ್ನು ಕಡಿಮೆ ಮಾಡ್ತಾ ಬರಲಿಕ್ಕೆ ಸಾಧ್ಯ. ಸೊ ಈ ವಿಷಯದ ಬಗ್ಗೆ ವಿಶೇಷ ತರಬೇತಿಯನ್ನು ಹೊಂದಿದಂತಹ ಅನೇಕ ರೋಗಿಗಳಿಗೆ ಥೈರಾಯ್ಡನ್ನು ನಾರ್ಮಲಿಗೆ ತಂದಂತಹ ತಜ್ಞ ವೈದ್ಯರಾದಂಥ ಡಾಕ್ಟರ್ ವಿಷ್ಣು ಅವರು ಕೇರಳದಿಂದ ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ವಿಷ್ಣು ಅವರೇ, ತಮಗೆ ಸ್ವಾಗತ. ಸೊ ಡಾಕ್ಟರ್ ವಿಷ್ಣು ಅವರು ಗಟ್ ಎಕ್ಸ್ಪರ್ಟ್ ಅಷ್ಟೇ ಅಲ್ಲ, ಈ ಥೈರಾಯ್ಡ್ ಸಮಸ್ಯೆಯನ್ನು, ಅದರ ಮೂಲ ಕಾರಣವನ್ನು ಕಂಡುಹಿಡಿದು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನು ಕೊಟ್ಟು ಅನೇಕರಿಗೆ ಇವತ್ತು ಔಷಧಿ ಇಲ್ಲದೇ ಥೈರಾಯ್ಡ್ ನಾರ್ಮಲ್ ಆಗುವಾಗ ಮಾಡಿಕೊಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಸಂಚಿಕೆಯಲ್ಲಿ ಡಾಕ್ಟರ್ ವಿಷ್ಣು ಅವರು ನಮಗೆ ಥೈರಾಯ್ಡ್ ಸಮಸ್ಯೆ ಬಗ್ಗೆ ಹೇಳಲಿಕ್ಕಿದ್ದಾರೆ. ಥೈರಾಯ್ಡ್ ಪೋಷಕಾಂಶಗಳು ಯಾವುದು, ಥೈರಾಯ್ಡ್ ಸಮಸ್ಯೆ ಇದ್ದರೆ, ಹೈಪೋಥೈರಾಯ್ಡಿಸಮ್ ಇದ್ದರೆ ಯಾವ ಪೋಷಕಾಂಶಗಳನ್ನು ತೆಗೆದುಕೊಂಡ್ರೆ ಅದನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಸ್ವಾಗತವನ್ನು ಹೇಳ್ತಾ, ಥೈರಾಯ್ಡ್ ಸಮಸ್ಯೆ ಇದ್ದವರು, ಹೈಪೋಥೈರಾಯ್ಡ್ ಸಮಸ್ಯೆ ಇದ್ದವರು, ಸೊ ಪೋಷಕಾಂಶಗಳ ಇಂಪಾರ್ಟೆನ್ಸ್ ಏನು ಅವರಿಗೆ? Okay, so nutrition plays a very huge role in treating the thyroid diseases, because like there are patients who says, I have been taking thyroid medicine, my thyroid levels are quite very normal, but still I have hair fall, still I have skin dryness, still I have mood swings. That's because you don't have some nutrient in your body which helps your thyroid to function better. ಗಮನಿಸಿ ಆತ್ಮೀಯ ವೀಕ್ಷಕರೇ, ಥೈರಾಯ್ಡ್ ಮಾತ್ರೆ ತೆಗೆದುಕೊಳ್ತಾ ಇದ್ದೀರಾ, ಥೈರಾಯ್ಡ್ ನಾರ್ಮಲ್ ಇದೆ, ಆದರೂ ಕೂಡ ಕೂದಲು ಉದುರುವಿಕೆ, ಥೈರಾಯ್ಡಿಂದ ಆಗುವಂಥ ಸಮಸ್ಯೆಗಳು ಮುಂದುವರೆದಿದೆ. ಹೇರ್ ಫಾಲು ಮತ್ತು ಯಾವುದಂದ್ರೆ ಸ್ಕಿನ್ ಡ್ರೈನೆಸ್ ಆಫ್ ದ ಸ್ಕಿನ್ನು, ಚರ್ಮ ಒಣಗೊಟ್ಟುವಿಕೆ, ಮೂಡ್ ಸ್ವಿಂಗ್ಸು ಇದೆಲ್ಲ ಮುಂದುವರೆದಿದೆ. ಸೊ ಇದು ಯಾಕೆ ಅಂದರೆ ಈ ಪೋಷಕಾಂಶಗಳ ಕೊರತೆಯಿಂದ. So first nutrient which is required for thyroid hormones to function better is zinc. So zinc, it's a very important micronutrient. Most of the people are deficient in zinc, especially females. Many females are reported that they are deficient in zinc. So only with the help of zinc you can, you will form thyroid hormone, but it needs to get into an active form to get inside the cell. Without zinc you can't do that. So actually zinc helps in the conversion of thyroid to become more active. ಜಿಂಕ್ ಅನ್ನುವಂತಹ ಒಂದು ಪೋಷಕಾಂಶ ಬಹಳ ಮುಖ್ಯ ಆತ್ಮೀಯರೇ. ಈ ಜಿಂಕ್ ಇದ್ದರೆ ಅಷ್ಟೇ ಥೈರಾಯ್ಡ್ ಕರೆಕ್ಟಾಗಿ ಕನ್ವರ್ಷನ್ ಆಗಲಿಕ್ಕೂ ಸಾಧ್ಯ, ಅದು ಉಪಯೋಗಕ್ಕೆ ಬರಲಿಕ್ಕೂ ಸಾಧ್ಯ, ನಮ್ಮ ಔಷಧಿ ವರ್ಕ್ ಆಗಲಿಕ್ಕೂ ಸಾಧ್ಯ. ಹಾಗಾಗಿ ಜಿಂಕ್ ಎಷ್ಟು ಬೇಕು ಡಾಕ್ಟರ್ ಜಿಂಕ್ ಪರ್ ಡೇ? ಸೊ therapeutically we can recommend 50 mg to 100 mg per day. But if you can eat more of seeds in the diet, like flax seeds, chia seeds, you will get more amount of zinc in the diet. sunflower seeds, pumpkin seeds. So seeds is a very rich. ಸೊ ಬೀಜಗಳನ್ನು ತಿನ್ನೋದ್ರಿಂದ ಸಾಕಷ್ಟು ಜಿಂಕ್ ಸಿಗುತ್ತೆ ಆತ್ಮೀಯರೇ. ಅದು ಅಗಸೆ ಬೀಜ ಇರ್ಬೋದು, ಈ ಒಂದು ಕುಂಬಳಕಾಯಿ ಬೀಜ ಇರ್ಬೋದು, ಕರ್ಬೂಜದ ಬೀಜ ಇರ್ಬೋದು, ಸೂರ್ಯಕಾಂತಿ ಬೀಜ ಇರ್ಬೋದು. ಒಂದು 2 ಸ್ಪೂನ್ ಪರ್ ಡೇ. 2 ಸ್ಪೂನ್ ಪರ್ ಡೇ ತಿಂದರೆ ನಿಮಗೆ ಬೇಕಾದಷ್ಟು ಜಿಂಕ್ ಸಿಗುತ್ತೆ. ಇದು ಬಹಳ ಮುಖ್ಯ. ಥೈರಾಯ್ಡ್ ಸಮಸ್ಯೆ ಹೊಂದಿದವರು ಎಲ್ಲರೂ ಕೂಡ ದಯಮಾಡಿ 2 ಚಮಚ ಈ ಯಾವುದಾದ್ರು ಒಂದು ಸೀಡ್ಸನ್ನು ಪ್ರತಿನಿತ್ಯ ತಿನ್ನಲಿಕ್ಕೆ ಶುರು ಮಾಡಿ. ವಂಡರ್ಫುಲ್ ಬದಲಾವಣೆಯನ್ನು ನೀವು ಕಾಣ್ತೀರಾ, ಖಂಡಿತವಾದ ಬದಲಾವಣೆಯನ್ನು ನೀವು ಕಾಣ್ತೀರಾ ಆತ್ಮೀಯರೇ. ಸೊ ಸೆಕೆಂಡ್ ನ್ಯೂಟ್ರಿಯೆಂಟ್ ಈಸ್ ಐರನ್, ಕಬ್ಬಿಣದ ಅಂಶ. Yes. So if you are deficient in iron, your first symptom is severe hair fall. So generally people still, when they take bath or when they comb the hair, they get this much bunch of hairs. It's very highly related to iron deficiency. ಸೊ ಕಬ್ಬಿಣದ ಅಂಶ ಕಡಿಮೆ ಇರೋದ್ರಿಂದಾಗಿ ಕೂದಲು ಉದುರುತ್ತೆ ಜಾಸ್ತಿ. ಒಂದ್ಸಲ ಬಾಚಣಿಕೆಯಲ್ಲಿ ಥಿಂಕ್ ಮಾಡಿದ್ರೆ ಇಷ್ಟಿಷ್ಟು ಕೂದಲು ಬರುತ್ತೆ ಅಂತ ಹೇಳ್ತಾ ಇರ್ತಾರೆ ಅನೇಕ ಮಹಿಳೆಯರು. ಸೊ ಅವರಿಗೆ ಕಬ್ಬಿಣದ ಅಂಶ ಕೊಡುವಂಥದ್ದು ಭಾಳ ಮುಖ್ಯ. ಅಯರ್ನ್, ಸೊ ಆಹಾರದಲ್ಲಿ ಹೇಗೆ ತೆಗೆದುಕೊಳ್ಳೋದು? Iron is very important to form the thyroid hormone. ಥೈರಾಯ್ಡ್ ಹಾರ್ಮೋನನ್ನು ರೆಡಿ ಮಾಡಲಿಕ್ಕೆ yes, we need ಐರನ್ ಬೇಕು, ಕಬ್ಬಿಣದ ಅಂಶ ಬೇಕು. And it control an enzyme in your body called as TPO. So if you have low iron content, this enzyme cannot work properly. Even there is a chance that you get autoimmune thyroid issues
because of iron deficiency. ಸೊ ಈ ಐರನ್ ಡೆಫಿಷಿಯನ್ಸಿಯಿಂದಾಗಿ ಟಿ ಪಿ ಹಾರ್ಮೋನಲ್ ವೇರಿಯೇಷನ್ ಆಗಿ ಆಗ ಇದು ಆಟೋಇಮ್ಯೂನ್ ಥೈರಾಯ್ಡ್ ಆಗುವಂಥ ಸಮಸ್ಯೆ ಆ ಚಾನ್ಸ್ ಕೂಡ ಇರುತ್ತೆ. ಆವಾಗ ನೀವು ಥೈರಾಯ್ಡ್ ಮಾತ್ರೆ ತೆಗೆದುಕೊಂಡ್ರೂ ಕೂಡ ಪ್ರಯೋಜನ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಗಮನಿಸಬೇಕು, ಕಬ್ಬಿಣದ ಅಂಶ ಜಾಸ್ತಿ ಇರುವಂಥ ಆಹಾರವನ್ನು ತೆಗೆದುಕೊಳ್ಬೇಕು, ಇಲ್ಲ ಕಬ್ಬಿಣದ ಅಂಶ ಇರುವಂಥ ಮಾತ್ರೆಯನ್ನು ತೆಗೆದುಕೊಳ್ಬೇಕು. ಫುಡ್ಡಲ್ಲಿ ಕಬ್ಬಿಣದ ಅಂಶ ಯಾವುದ್ರಲ್ಲಿ ಜಾಸ್ತಿ ಇದೆ? ನಾನ್ ವೆಜಿಟೇರಿಯನ್ ಈಸ್ ಒನ್ ಆಫ್ ದ ಗುಡ್ ಸೋರ್ಸ್. ನಾನ್ ವೆಜ್ಜಲ್ಲೆಲ್ಲ ಇದೆ, fish, ಸೊ ಅದು ಈಸಿ. chicken, ನಾನ್ ವೆಜಿಟೇರಿಯನ್ಸ್ಗೆ ಮೊಟ್ಟೆಯಲ್ಲಿ, ಚಿಕನ್ನಲ್ಲಿ, ಮಟನ್ನಲ್ಲಿ ಎಲ್ಲ ಸಿಗುತ್ತೆ, ಅದು ಬೇಯಿಸಿದ್ದು, ಫ್ರೈ ಮಾಡಿದ್ದಲ್ಲ. ಬಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ your gut should be good enough to absorb it. Okay. So if you have acidity problem, even if you eat non-veg, you can't absorb the iron. ನಿಮಗೆ ಒಂದು ವೇಳೆ ಹೈಪರ್ ಅಸಿಡಿಟಿ ಸಮಸ್ಯೆ ಇದ್ದರೆ ಈ ಕಬ್ಬಿಣದ ಅಂಶ ಅಬ್ಸಾರ್ಬ್ ಆಗೋದಿಲ್ಲ, ಸೊ ಆವಾಗ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಸೊ ಇಲ್ಲಿ ನಿಮಗೆ ಅದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. And one of the best vegetarian source for iron content is wheatgrass juice. ಓಕೆ. So maybe 2 teaspoons we can mix in 1 glass water and you can consume that. ಗೋಧಿ ಹುಲ್ಲಿನ ರಸ. Yes. ಸೊ ಗೋಧಿ ಹುಲ್ಲಿನ ರಸದಲ್ಲಿ ಸಾಕಷ್ಟು ಕಬ್ಬಿಣದ ಅಂಶ ಸಿಗುತ್ತೆ. 2 ಚಮಚ ಗೋಧಿ ಹುಲ್ಲು ನೀವು ಮನೆಯಲ್ಲೇ ಬೆಳ್ಕೊಳ್ಳೋದಿದ್ರೆ ಅದ್ರದ್ದು ಫ್ರೆಶ್ ಜ್ಯೂಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು. ಅನೇಕ ಸಂಚಿಕೆಗಳು ನಾನು ಹೇಳಿದ್ದೇನೆ. ಇಲ್ಲಾಂದರೆ ಗೋಧಿ ಹುಲ್ಲಿನ ಪುಡಿಯನ್ನು 1 ಗ್ಲಾಸ್ ನೀರಿಗೆ 2 ಸ್ಪೂನ್ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡು, ಕಪ್ಪು ಬೆಲ್ಲದಲ್ಲೂ ಕೂಡ ಐರನ್ ಇದೆ, ಸೊ ಹಾಕ್ಕೊಂಡು ಒಂದು ಜ್ಯೂಸ್ ಮಾಡಿ ಕುಡಿದ್ರೆ ಕಬ್ಬಿನ ಥರ ಆಗುತ್ತೆ, ಭಾಳ ರುಚಿ ಆಗುತ್ತೆ, ಅದು ಕೂಡ ನಿಮಗೆ ಕಬ್ಬಿಣದ ಅಂಶವನ್ನು ಕೊಡುತ್ತೆ. And the third mineral is selenium. So selenium deficiency is again very common in like most of the population nowadays, especially in India. Selenium, because even the soils does not have sufficient amount of selenium because of the excess pesticides use. So even if you eat selenium rich foods like fish, seeds, we may not be able to get that, in ಈ ಸೆಲೆನಿಯಂ ಅಂಶ ಈ ಒಂದು ಕೃಷಿಯಲ್ಲಿ ಎಲ್ಲ ಬದಲಾವಣೆ ಆಗಿ ಇವತ್ತು ಭೂಮಿಯಲ್ಲೇ ಇಲ್ಲದೆ ಇರುವಂಗೆ ಆಗಿದೆ, ಹಾಗೆ ನಮ್ಮ ಆಹಾರದಲ್ಲೂ ಸಿಗ್ತಾ ಇಲ್ಲ. ಸೊ ಸೆಲೆನಿಯಮ್ಮಿಗೆ ಏನು ಮಾಡಬೇಕು? ಸೊ ಬೆಟರ್ ಟು, ಇಫ್ ಯು ಆರ್ ಸಫರಿಂಗ್ ಫ್ರಮ್ ಥೈರಾಯ್ಡ್ autoimmune diseases, better to take the selenium supplementation for some span of time. ಒಂದು ವೇಳೆ ನಿಮ್ಮ ಥೈರಾಯ್ಡ್ ಆಟೋಇಮ್ಯೂನ್ ಆಗಿದ್ದಿದ್ರೆ, ಅದರಲ್ಲಿ ಟಿ ಪಿ ಒ ಜಾಸ್ತಿ ಆಗಿದ್ದಿದ್ರೆ, ಟಿ ಪಿ ಒ ನೀವು ಟೆಸ್ಟ್ ಮಾಡಿಸಿ ನೋಡಿಸಿ, ಟಿ ಪಿ ಒ ಜಾಸ್ತಿ ಇದ್ದರೆ ಅದು ಆಟೋಇಮ್ಯೂನ್ ಥೈರಾಯ್ಡ್ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸೆಲೆನಿಯಮ್ದು ನೀವು ಸಪ್ಲಿಮೆಂಟನ್ನು ತೆಗೆದುಕೊಳ್ಳೋದು ಒಳ್ಳೆಯದು, ಇಲ್ಲ ಅಂದರೆ ಬೀಜಗಳು ಅಲ್ವಾ? Yes, best source of selenium is Brazil nut. So you eat 1 to 2 Brazil nut in a day, you will get sufficient amount of ಯಾವ selenium. ನಟ್ಟು? Brazil nut. BRAZIL. Brazil nuts, which is quite available in online. ಓಕೆ, ಆನ್ಲೈನಲ್ಲಿ ಸಿಗುತ್ತೆ ಬ್ರೇಸಲ್ ನಟ್. Yes. ಸೊ ಬ್ರೇಸಲ್ ನಟ್ ಅಂತ ಸಿಗುತ್ತೆ. ಆ ನಟ್ಸನ್ನು ನೀವು ದಿನಕ್ಕೆ 1-2 ತಿಂದರೂ ಕೂಡ ಸಾಕಷ್ಟು ಸೆಲೆನಿಯಮ್ ಸಿಗುತ್ತೆ. ಇವನ್ ನಟ್ಸ್ ಇದರಲ್ಲೂ ಇರುತ್ತೆ, ನಟ್ಸಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್. Yes, but the highest source is Brazil. Okay. And the last vitamin which you require for thyroid is vitamin D. So 90% of the population who have Hashimoto, the autoimmune thyroid variety, has vitamin D deficiency, because vitamin D helps you to improve your immunity. So once your immune level drop due to vitamin D deficiency, you tend to get thyroid disorders. ಸೊ ವಿಟಮಿನ್ ಡಿ ಕೂಡ ಭಾಳ ಇಂಪಾರ್ಟೆಂಟ್ ಆತ್ಮೀಯರೇ. ವಿಟಮಿನ್ ಡಿ ಕಡಿಮೆ ಆದರೆ ಖಂಡಿತವಾಗಿ ಥೈರಾಯ್ಡನ್ನು ಹತೋಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ವಿಟಮಿನ್ ಡಿ ಬಹಳ ಮುಖ್ಯ. ವಿಟಮಿನ್ ಡಿಯನ್ನು ಬ್ಲಡ್ ಟೆಸ್ಟ್ ಮಾಡಿಸಿ ನಿಮ್ಗೆ ಗೊತ್ತಾಗುತ್ತೆ. ವಿಟಮಿನ್ ಡಿ ಕಡಿಮೆ ಇದ್ದರೆ ಅದರ ಸಪ್ಲಿಮೆಂಟೇಷನ್ ಮೂಲಕನೇ ತೆಗೆದುಕೊಳ್ಳೋದು ಒಳ್ಳೆಯದು. ಸೊ ವಿಟಮಿನ್ ಡಿ ಇದ್ದು ಬೇಕಾದಷ್ಟು ಇವತ್ತು ಮಾತ್ರೆಗಳು ಬರುತ್ತೆ, ವಿಟಮಿನ್ ಡಿ ಕಂಬೈನ್ ಇರುವಂಥದ್ದು ಬರುತ್ತೆ. ಸೊ ಈ ವಿಟಮಿನ್ ಡಿಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ. ವಿಟಮಿನ್ ಡಿ ಬಹಳ ಮುಖ್ಯ. Yes. So researchers, what they are saying, if you keep the vitamin D level 50 above, your antibody levels will slowly come down. ಓಕೆ. So that's ಸೊ 50ಕ್ಕಿಂತ ಜಾಸ್ತಿ ವಿಟಮಿನ್ ಡಿ ಇದ್ದರೆ ಖಂಡಿತವಾಗಿ ಆ್ಯಂಟಿಬಾಡಿ ಲೆವೆಲ್ ಕಡಿಮೆ ಆಗುತ್ತೆ, ಟಿ ಪಿ ಒ ಕಡಿಮೆ ಆಗುತ್ತೆ, ನಿಮ್ಮ ಆಟೋಇಮ್ಯೂನ್ ಥೈರಾಯ್ಡ್ ಕೂಡ ನಾರ್ಮಲ್ ಆಗುತ್ತೆ. So these 4 crucial minerals and vitamins is very ಸೊ important. ಥೈರಾಯ್ಡ್ ಇದ್ದವರಿಗೆ ಈ 4 ಪೋಷಕಾಂಶಗಳು ಇಲ್ಲದೇ ಇದ್ದರೆ ಥೈರಾಯ್ಡ್ ಹತೋಟಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. So the 5th important mineral is iodine. So there was a condition called as goiter many years back. So after we introduced the iodized salt, the goiter has reduced in a good number. It has reduced, but still when people do the scan, there are some goiter cases still detected, or you can see the follicles, large follicles in the thyroid when you do thyroid scan. So that can be because of your iodine deficiency. So iodine is also very ಸೊ ಅಯೋಡಿನ್ ಕೂಡ ಭಾಳ ಮುಖ್ಯ. Yes. ಅಯೋಡಿನ್. Patients who have iodine deficiency tend to develop ಈ problems. ನ್ಯಾಚುರಲ್ ಅಯೋಡಿನ್ ಕೆಲ್ಪಲ್ಲಿ ಸಿಗತ್ತಾ? Sea kelp is a good source of iodine, and people whenever they have this iodine deficiency can give acne. So thick red acne which comes in the face could be iodine deficiency.
Repeated cyst formation in the breast can be iodine deficiency. Even fibroid, it's very high prevalence in females. So fibroid can be also a cause of iodine deficiency. So even the same iodine deficiency give you thyroid issues as well. ಸೊ ಅಯೋಡಿನ್ ಡೆಫಿಷಿಯನ್ಸಿಂದ ಫೈಬ್ರಾಯ್ಡ್ಸ್ ಬರುತ್ತೆ, ಎದೆಯಲ್ಲಿ ಸಿಸ್ಟ್ಗಳು ಉಂಟಾಗುತ್ತೆ, ಹಾಗೆಯೇ ಈ ಒಂದು ಥೈರಾಯ್ಡ್ ಸಮಸ್ಯೆನೂ ಉಂಟಾಗುತ್ತೆ. ಸೊ ಹಾಗಾಗಿ ಅಯೋಡಿನ್ ನಿಮ್ಗೆ ನ್ಯಾಚುರಲ್ ಅಯೋಡಿನ್ ಕೆಲ್ಪಲ್ಲಿ ಸಿಗುತ್ತೆ, ಸಿ ಕೆಲ್ಪಲ್ಲಿ. ಸೊ ನೀವು ಆನ್ಲೈನಲ್ಲಿ ಹೋಗಿ ನೀವು ಅಮೆಝಾನಲ್ಲೋ ಇಲ್ಲೋ ಅಂತ ಹೇಳಿ ಸಿ ಕೆಲ್ಪ್ ಅಂತ ಹಾಕಿದರೆ, ಕೆಲ್ಪ್ ಅಂತ KELP ಕೆಲ್ಪ್ ಅಂತ ಹಾಕಿದ್ರೆ ನಿಮಗೆ ಅದರದ್ದು ಮೆಡಿಸಿನ್ ಸಿಗುತ್ತೆ. ಡೈಲಿ ಒಂದು ಕೆಲ್ಪ್ ಮಾತ್ರ ತೆಗೆದುಕೊಳ್ತಾ ಬನ್ನಿ, ನಿಮಗೆ ನ್ಯಾಚುರಲಿ ಅಯೋಡಿನ್ ಸಿಗುತ್ತೆ. ಉಪ್ಪು ಜಾಸ್ತಿ ತಿನ್ನೋದ್ರಿಂದ ಅದು ಸೈಡ್ ಎಫೆಕ್ಟ್ ಉಂಟು ಮಾಡುತ್ತೆ, ಅದಕ್ಕಿಂತ ಕೆಲ್ಪ್ ಇಸ್ ಬೆಟರ್. ಸೊ ಡೈಲಿ ಒಂದು ಕೆಲ್ಪನ್ನು KELP, ಸೊ ನೀವು ಗೂಗಲ್ KELP ಅಂತ ಹಾಕಿದ್ರು ಬರುತ್ತೆ, ಅಮೆಝಾನಲ್ಲಿ ಹೋಗಿ ಹಾಕಿದ್ರು ಬರುತ್ತೆ, ಸಿ ಕೆಲ್ಪ್ ಅಂತ ಹಾಕಿದ್ರು ಬರುತ್ತೆ. ಸೊ ಇದನ್ನು ಡೈಲಿ ಒಂದು ತೆಗೆದುಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ನಿಮಗೆ ಅಯೋಡಿನ್ ಸಾಕಷ್ಟು ಸಿಗುತ್ತೆ. ಅಲ್ಲಿಗೆ 5 ಪೋಷಕಾಂಶಗಳು ಬಹಳ ಮುಖ್ಯ. ಈ 5 ಪೋಷಕಾಂಶಗಳನ್ನು ತಪ್ಪದೇ ಸೇವಿಸಿ. ಖಂಡಿತವಾಗಿ ನಿಮ್ಮ ಥೈರಾಯ್ಡ್ ಸಮಸ್ಯೆ ಇಷ್ಟೆಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ, ಅದನ್ನು ಖಂಡಿತವಾಗಿ ಹತೋಟಿ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಕೆಳಗಡೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ಅನ್ನುವಂಥ ರಿಕ್ವೆಸ್ಟನ್ನು ಮಾಡ್ತಾ ಡಾಕ್ಟರ್ ವಿಷ್ಣು ಅವರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.